ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ದೀಕ್ಷಿತಾ ನಿಮಗೆಲ್ಲರಿಗೂ ಒಂದು ಸ್ವೀಟನ್ನು ಮಾಡಿ ತೋರಿಸ್ತಾಳೆ. ಏನಪ್ಪ ಅಂತ ಅಂದರೆ ಯಾವ ರೀತಿ ಒಂದು ವೆನಿಲಾ ಬರ್ಫಿ ಮಾಡೋದು ಅಂತ. ಫಸ್ಟು ಅರ್ಧ ಕಪ್ನಷ್ಟು ಹಾಲಿನ ಪುಡಿ, ಆನಂತರ 3 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾಳೆ. ನೀವು ನೋಡ್ತಾ ಇರ್ಬೋದು ದೀಕ್ಷಿತಾ ಇದು ಐ ಥಿಂಕ್ 3rd or 4th ಟೈಮ್ ಮಾಡ್ತಿರೋದು. ಈ ರೀತಿ ಒಂದು ಬ್ಯಾಟರ್ ತಯಾರಾಗಿದೆ ಮಿಕ್ಸ್ ಮಾಡಿರೋದಕ್ಕೆ. ಸೊ ಈಗ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ಅಂದರೆ ಇದನ್ನು ಸೈಡ್ಗೆ ತಿಟ್ಬಿಟ್ಟು 1 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದಾಳೆ. ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಪಾಕ ಬರ್ಸ್ಕೋಬೇಕು. ಸೊ ಇದು ಒಂದೆಳೆ ಪಾಕ ಬರಬೇಕಾಗತ್ತೆ. ಸೊ ಚೆನ್ನಾಗಿ ಕುದೀಲಿ ಆಯಿತಾ. ಸಂಪೂರ್ಣವಾಗಿ ಸಕ್ಕರೆ ಕರಗಿದೆ. ಈಗ ಒಂದೆಳೆ ಪಾಕ ಬಂದಿದೆ. ಪಾಕ ನಾನೇ ಇಟ್ಕೊಂಡೆ, ಯಾಕಂದರೆ ದೀಕ್ಷಿತಂದು ಎಳೆ ಕೈ ಅಲ್ವಾ, ಕೈ ಸುಟ್ಬಿಡತ್ತೆ ಅಂಥೇಳಿ ನಾನೇ ಇಟ್ಕೊಂಡಿದ್ದೆ. ಆನಂತರ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಹಾಲಿನ ಪೌಡರ್ದು ಏನಿದೆ ಮಿಶ್ರಣ, ತುಪ್ಪ ಕಲಸಿ ಅದನ್ನು ಹಾಕ್ಕೊಂಡಿದ್ದಾಳೆ. ಈಗ ನಾನು ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಸೊ ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದಾಳೆ, 1/4 ಟೀ ಸ್ಪೂನ್ಗಿನ್ನ ಕಡಿಮೆ. ಸೊ ಇದು ಡಾರ್ಕ್ ವೆನಿಲಾ ಎಸೆನ್ಸ್ ಅಂತ ಅಂದರೆ 1-2 ಹನಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಒಂಥರ ಕಹಿ ಬಂದುಬಿಡತ್ತೆ. ಸೊ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಮಿಡಿಯೇಟು ಸ್ಟವನ್ನು ಆಫ್ ಮಾಡಿ ಈಗ ತೆಗೆದು ಟ್ರೇಗೆ ಹಾಕ್ತಾ ಇದ್ದಾಳೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಹಾಕಿದ್ದಾಳೆ ಅಂತ. ಸೊ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಆಯಿತಾ. ಸೊ ಈಗ ನಾನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಪ್ಪ ಅಂದರೆ ದೀಕ್ಷಿತಂದು ಎಳೆ ಕೈ ಅಂತ ನಾನು ಹೇಳ್ದಂಗೆ. ಸೊ ಈಗ ಸ್ಪ್ಯಾಚುಲಾ ಸಹಾಯದಿಂದ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದಾಳೆ. ಸೊ ಇಬ್ಬರೂ ಸೇರಿ ಮಾಡಿದ್ದು ಆಯಿತಾ ಈ ರೆಸಿಪಿ. ಸೊ ರೆಸಿಪಿ ಮಾಡಿಬಿಟ್ಟು ಅವ್ರ ಅಣ್ಣನಿಗೆ ಅಂತ ತೊಗೊಂಡು ಹೋಗಬೇಕು ಅಂತ ಮಾಡಿದ್ದು. ಬಟ್ ಆದರೆ ಅದು ತೊಗೊಂಡೇ ಹೋಗಲಿಲ್ಲ, ಮರ್ತುಬಿಟ್ಟು. ಎಷ್ಟು ನಗ್ತಿದ್ದೆ ಅಂದರೆ, ದೀಕ್ಷಾ ಬಿಟ್ಟೋಗಿದ್ಯಲ್ಲ ದೀಕ್ಷಾ ಅಂದರೆ, ವಾ ಹೌದು ಮಮ್ಮಿ ಅಂತ ಹೇಳ್ತಿದ್ಲು. ಸೊ ಆನಂತರ ಇದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಿದ್ದಾಳೆ, ನೋಡ್ತಾ ಇರ್ಬೋದು. ಸೊ ಈಗ ತಣ್ಣಗಾದ ನಂತರ ಒಂದು 2 ಅವರ್ 3 ಅವರ್ ಬಿಟ್ಬಿಟ್ಟು ಆ ನಂತರ ಇದನ್ನು ಓಪನ್ ಮಾಡ್ಕೊಬೇಕು. ಸೊ ದೀಕ್ಷಮ್ಮನೇ ಓಪನ್ ಮಾಡ್ಕೊಳ್ತಾ ಇರೋದಿಲ್ಲಿ ನೀವು ಗಮನಿಸ್ತಿರ್ಬೋದು ಕೈ. ಸೊ ದೀಕ್ಷಿತನ ಕೈ ತುಂಬ ಉದ್ದ ಇದೆ. ಮತ್ತು ಕೇಳ್ಬೋದು ನೇಲ್ಸ್ ಯಾಕೆ ಕಟ್ ಮಾಡಲ್ಲ ಅಂತ. ಸೊ ದೀಕ್ಷಿತ ಪ್ರೀ ಮೆಚ್ಯೂರ್ ಬೇಬಿ ಆಗಿರೋದ್ರಿಂದ ಅವಳಿಗೆ ತುಂಬ ನೇಲ್ಸನ್ನು ನಾನು ಡೀಪಾಗಿ ಕಟ್ ಮಾಡಲ್ಲ. ಅವಳಿಗೇನಾಗುತ್ತೆ ಅಂದರೆ ಚಳಿಗಾಲದಲ್ಲಿ ರಕ್ತ ಬಂದುಬಿಡತ್ತೆ ಉಗುರು ಕಣ್ಣಲ್ಲೆಲ್ಲ. ಸೊ ಹಾಗಾಗಿ ಅವಳಿಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾವು ನೇಲ್ಸನ್ನು ಜಾಸ್ತಿ ಕಟ್ ಮಾಡಲ್ಲ, ತಿಂಗಳಿಗೆ 2 ಬಾರಿ ಕಟ್ ಮಾಡೋದು. ಸೊ ಈಗ ಬರ್ಫಿಯನ್ನು ನೋಡಿ ನೀಟಾಗಿ ಯಾವ ರೀತಿ ಕಟ್ ಮಾಡಿ ಇಡ್ತಿದ್ದಾಳೆ ದೀಕ್ಷಮ್ಮ ಅಂತ. ಸೊ ಒನ್ ಆಫ್ ದ ಈಸಿ ಆ್ಯಂಡ್ ಟೇಸ್ಟಿ ಬರ್ಫಿ ರೆಸಿಪಿ. ಸೊ ಅದು ಆ್ಯಕ್ಚುಲಿ ದೀಕ್ಷಮ್ಮ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮಾಡಿದ್ದು, ತುಂಬ ಚೆನ್ನಾಗಿ ಬಂತು. ಬಟ್ ನನ್ನ ಚಾನಲ್ ಅಲ್ಲಲ್ಲ ಖಂಡಿತವಾಗ್ಲೂ. ಈಗ ಟೇಸ್ಟ್ ಮಾಡ್ತಿದ್ದಾಳೆ, ನೋಡೋಣ ಬನ್ನಿ ಹೇಗಿದೆ ಕೇಳೋಣ. ಹೌ ಇಸ್ ದ ಟೇಸ್ಟ್ ದೀಕ್ಷಾ? ಎಬಿ ಫಸ್ಟ್ ಟೈಮ್ ಸ್ವೀಟ್ನ ದಬಾಕಿದ್ದೀರಾ, ತಿನ್ನಿ. ಚೆನ್ನಾಗಿದೆಯಾ? ಹೇಳ್ದಂಗೆ ಚೆನ್ನಾಗಿದೆ, ಸಿಂಪಲ್ ರೆಸಿಪಿ. ಆನಂತರ ದೀಕ್ಷಿತನ ಸ್ಕೂಲಲ್ಲಿ ಹಿಂದಿ ಟೀಚರ್ ಕೂಡ ಪ್ರಾಜೆಕ್ಟ್ ಕೊಟ್ಟಿದ್ರು, ಯಾವುದಾದ್ರೂ ರೆಸಿಪಿ ಮಾಡಿ ಕಳಿಸಿ ಅಂತ. ಆವಾಗ ಇದೇ ರೆಸಿಪಿಯನ್ನು ಅವಳು ಮಾಡಿ ಕಳಿಸಿದ್ಲು, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಈಗ ದೀಕ್ಷಮ್ಮಂದು ರಾಖಿ ಹಬ್ಬದ ವ್ಲಾಗನ್ನು ಹಾಕ್ತೀನಿ, ಎಂಜಾಯ್ ಮಾಡಿ. ಕುಶಾಲಣ್ಣಂಗೆ ಮತ್ತು ಚಿರುಗೆ ರಾಖಿ ಕಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆನಂತರ ದೀಕ್ಷಿತ ಅಲ್ಲೇ ಮನೇಲಿ ಒಂದಷ್ಟು ಚಾಕ್ಲೇಟ್ಸ್ ಇತ್ತು, ಆ ಚಾಕ್ಲೇಟ್ಸನ್ನು ತೆಗೆದುಕೊಂಡು ಹೋಗಿದ್ದು, ರಾಖಿಗಳನ್ನು ತೆಗೆದುಕೊಂಡು ಹೋಗಿದ್ದು. ಅವ್ರ ಅಣ್ಣಂಗೆ ಸ್ಪೆಷಲ್ ರಾಖಿ 75 ರುಪೀಸ್ದು ಅಂತೆ. ಹಲೋ ಫ್ರೆಂಡ್ಸ್, ವಿಶ್ ಹ್ಯಾಪಿ ರಕ್ಷಾಬಂಧನ್. ಇವತ್ತು ಕುಶಾಲಣ್ಣಂಗೆ ಮತ್ತು ಚಿರುಗೆ ಇಬ್ಬರಿಗೂ ರಾಖಿ ಕಟ್ಟೋಣ ಅಂತ ಅವ್ರ ಮನೆಗೆ ಬಂದಿದ್ದೀವಿ. ನಾನು ಪಾಪ ಇದ್ದೆ. ಸ್ನೇಹಿತರೆ ನಾನು ಹೋಗಿರಲಿಲ್ಲ, ಯಾಕಪ್ಪ ಅಂದರೆ ತುಂಬಾ ಕೆಲಸಗಳಿತ್ತು. ಸೊ ಹಾಗಾಗಿ ಹೋಗಿರಲಿಲ್ಲ. ದೀಕ್ಷಿತನೇ ಹೋಗಿದ್ಲು. ದೀಕ್ಷಿತಾ ಮತ್ತು ಅವರಪ್ಪ ಇಬ್ಬರು ಹೋಗಿದ್ರು. ನೋಡಿ ಥ್ಯಾಂಕ್ ಯು ಅಂದ್ಬಿಟ್ಟು ಆಚೆ ಬಾ, ನಾನು ಗಿಫ್ಟ್ ಕೊಡಬೇಕು. ಪಾಪ ಏನು ಕೊಡಬೇಕು? ಕೆಳಗಡೆ ಮಾಡಿಬಿಟ್ಟು ಪೂಜೆ ಮಾಡು, ಅದಕ್ಕೆ ಅರ್ಶಿನ ಕುಂಕುಮ ಅಲ್ಲ. ನಾನು ಶಿಶಿರಲ್ಲಿ ಕೊಟ್ಬಿಡ್ತೀನಿ. ಅರ್ಶಿನ ಕುಂಕುಮ ಸುಮ್ಮನೆ ಇಡು. ಕುಂಕುಮ ಇಡು. ಆಮೇಲೆ ಪೂಜೆ
ನನ್ನ ಕಡೆಯಿಂದ ಕೃಷ್ಣ ₹1 ಹಾಕಲಿಲ್ಲ. ಬಾ ಈ ಕಡೆಯಿಂದನೇ ಬಂದು ಅವನು ಕುಂಕುಮ ಇಟ್ಟು ಕುಂಕುಮ ಇಟ್ಟ ಅವನು ಕೂರಿಸು. ಹಾಂ, ಆರತಿ ಬೆಳಗು ಇಬ್ರಿಗೂ. ಹೆಂಗೆ ಬೆಳಗಾರ ಹಂಗೆ. ಹ್ಞೂ ಮಾಡು. ಅದೇ ಕಾಲು ಮುಕ್ಕೋ. ಹಾಂ ಆಯಿತು. ಸೈಡ್ಗೆ ಇಕ್ಕೋ ಅದನ್ನು ಸೈಡ್ಗೆ ಇಕ್ಕೋ. ಹಾಂ, ಅರ್ಶಿನ ಕುಂಕುಮ ಇದನ್ನು ಕುಂಕುಮ ಇಟ್ಟ ಇಬ್ರಿಗೂ. ಕೈ ಕಟ್ಟು ರಾಕಿನ ರೈಟ್ ಹ್ಯಾಂಡು. ಆಯಿತು, ಕಟ್ಟು. ಅವನೇ ನನ್ನ ಗಿಫ್ಟು ₹12. ಅಯ್ಯೋ ತಿರುಗೆ 4 ಜನ ಯಾವತ್ತ 4 ಜನ ಕಟ್ಟಿದ್ದ ಅವನಿಗೆ. ಯಾರು ಫ್ರೆಂಡ್ಶಿಪ್ ಬ್ಯಾಂಡ್ 4 ಜನ ಕಟ್ಟಿ 4 ಚಾಕ್ಲೇಟ್. 5 ಜನ ಒಂದು ಭೈರವ್ ಬ್ಯಾಂಡ್ ಕಟ್ಟ. ಗಿಫ್ಟ್ ಆಯ್ತು, ಈಸ್ಕೋ. ಇಸ್ಕೋ. ಹಾಂ ಸರಿ ಆಯಿತು. ಅವ್ನಿಗೆ ತಿನ್ಸು ಚಾಕ್ಲೇಟ್ನ. ಈ ವಿಡಿಯೋ ನೋಡಬೇಕಾದ್ರೆ ನಂಗೆ ನಿಜವಾಗ್ಲೂ ಹೊಟ್ಟೆಲ್ಲ ಉರಿತಿತ್ತು. ದೀಕ್ಷಾ ನನಗೆ ನೀನೇ ಗಿಫ್ಟು ಅಂತ ಹೇಳ್ತಿದ್ಲು ಅವ್ರ ಅಣ್ಣನಿಗೆ. ಅವಳು ಸಚ್ಚಿಗೂ ಕೂಡ ಫಸ್ಟ್ ರಾಖಿ ಕಟ್ಟಲಿಲ್ಲ. ಇಲ್ಲಮ್ಮ ನಾನು ಫಸ್ಟ್ ಕುಶಲಣ್ಣನಿಗೆ ರಾಖಿ ಕಟ್ಟೋದು ಅಂತ ಹೇಳಿ ಫಸ್ಟ್ ಕುಶಲ್ಗೆ ರಾಖಿ ಕಟ್ಟಿ ಆ ನಂತರ ಮನೆಗೆ ಬಂದು ಸಚ್ಚಿತ್ಗೆ ಕಟ್ಟಿದ್ಲು. ಸಚ್ಚಿತ್ ಫಸ್ಟ್ ನನಗೆ ಕಟ್ಟಕ್ಕ, ನೀನು ಕಟ್ಟಕ್ಕ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು. ಇಲ್ಲ ಫಸ್ಟ್ ಕುಶಲಣ್ಣನಿಗೆ ನಾನು ಕಟ್ಟೋದು ಅಂತ. ಸೊ ಹೇಗಾಗಿದೆ ಈಗ ಅಂತ ಅಂದರೆ ದೀಕ್ಷಿತನಿಗೆ ಫಸ್ಟು ನಮ್ಮ ಅಣ್ಣ ನಾವು ಅವನ್ನ ನೋಡ್ಕೋಬೇಕು, ಏನಾದರೂ ಮಾಡಿದ ತಕ್ಷಣ ಮಮ್ಮಿ ಕುಶಲಣ್ಣಂಗೆ ಕೊಟ್ಟು ಕಳಿಸಿಮ್ಮ ಅಂತ ಹೇಳ್ತಾಳೆ. ಸೊ ಅದು ಒಂಥರ ಇತ್ತೀಚೆಗಂತೂ ತುಂಬಾ ಬದಲಾವಣೆಗಳಾಗಿದ್ದಾವೆ. ನಮ್ಮದು ಅನ್ನೋದು ಬಂದಿದೆ, ನಮ್ಮಣ್ಣ ನನ್ನ ತಮ್ಮ ಅನ್ನೋದು ಬಂದಿದೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಚಾಕ್ಲೇಟನ್ನು ತಿನ್ನಿಸ್ಕೊಂಡು ಒಬ್ರಿಗೊಬ್ರಿಗೆ ತಿನ್ನಿಸ್ಕೊಂಡು ಬಂದರು. ಕುಶಲ್ಗೆ ನಾನು ಖರ್ಚಿಗೆ ಅಂತ ಕಾಸು ಕೊಟ್ಟು ಕಳಿಸಿದ್ರೆ ಅವನು ಅದನ್ನೇ ಕೊಟ್ಟಿದ್ದಾನೆ ಅವಳ ತಂಗಿಗೆ. ಫ್ರೆಂಡ್ಸ್, ಈಗ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಕುಶಾಲಣ್ಣ ₹100 ಕೊಟ್ಟರು, ಮತ್ತು ಚಿರು ಮ್ಯಾಗಿ ಕೊಟ್ಟ ಅಲ್ವ ಪಾಪ, ಅಮ್ಮಂಗೆ ಕೊಟ್ಟು ಬಂದೆ. ಈಗ ಮನೆಗೆ ಹೋಗಿ ಫಸ್ಟ್ ಸಚ್ಚು ಕಟ್ತೀನಿ. ನಾನು ಫಸ್ಟ್ ಅಣ್ಣಂಗೆ ಕಟ್ಟೋವರೆಗೂ ಯಾರಿಗೂ ಕಟ್ಟಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಸಚ್ಚು ಕಾಯ್ತಾ ಬೇಗ ಕಟ್ಟು ಅಂತ. ಈಗ ಖುಷಿ ಅಣ್ಣಂಗೆ ಕಟ್ಬಿಟ್ಟು ಚಿರು ಕಟ್ಟಿ ಈಗ ಸಚ್ಚುಗೆ. ನೆಕ್ಸ್ಟ್ ರಾಮನಗರಕ್ಕೆ ಹೋಗ್ಬಿಟ್ಟು ಪರಮ್ಗೆ ಮತ್ತು ಯಶಕ್ಕೆ ಕಟ್ತೀನಿ. ಸೂರ್ಯಪ್ಪ ಸಿಕ್ಕಿತ್ತು. ನಿಂತ್ಕೊಳ್ಳೋ. ಈ ಕಡೆ ತಿರುಗು ಸಚ್ಚು. ಇವಾಗಲೇ 3 ಪೂಜಾಕ ಮತ್ತೆ ಹಿಂದೆನೂ ಕಟ್ಟು. ಫಸ್ಟು ಕಟ್ಟಿಲ್ಲ ಅಷ್ಟು ಕಟ್ತಾರೆ ಲಾಸ್ಟು, ಆದರೆ ಫಸ್ಟು ನಾನು ತಾನೆ ಅಕ್ಕ. ಸಚ್ಚು ಇದನ್ನೆಷ್ಟು ಇಟ್ಕೋತೀಯಾ ಗೊತ್ತಿಲ್ಲ. ಓದ್ಸತಿ 1 ವರ್ಷ ಇಟ್ಕೊಂಡಿದ್ದ ಸಚ್ಚು. ಇಲ್ಲಿ ಬಾಯಿ ಸೀತ್ ಮುನ್ಸ್ಕೊಂಡ್ಬಿಟ್ಟಿದ್ದ. ಸೊ ಹಾಗಾಗಿ ಅವ್ರ ಪಪ್ಪ ಅವನಿಗೆ ಡೈರಿ ಮಿಲ್ಕ್ ಸಿಲ್ಕ್ ಬಬ್ಲಿಯನ್ನು ಕೊಟ್ಟು ಕಳಿಸಿ ತಿನ್ನಿಸಿದ್ರು. ಅವಾಗ ಅವನಿಗೆ ಸಮಾಧಾನ ಆಗಿದ್ದು. ನನಗೇನು ಕೊಟ್ಟಿಲ್ಲ ನೀನು ಅಂತ ಗೋಳಾಡ್ತಿದ್ದ. ಅವನು ಗೋಳಾಟ ನೋಡಬೇಕಿತ್ತು ನೀವು. ತಿನ್ಸು ಅವಳಿಗೆ.
ಅಂದರೆ ಈ ಶಾರ್ಟ್ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಇನ್ನೊಂದಿನ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಬಾಯ್.